ಇವತ್ತು ನಾವು ಚಿಕ್ಕ ತಿರುಪತಿ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇವತ್ತಲ್ಲಿ ಹೋಗ್ತಿರೋದಕ್ಕೆ 2 ರೀಸನ್ ಇದೆ. ಮೇನ್ ರೀಸನ್ ಬಂದು ಇವತ್ತಲ್ಲಿ ಬ್ರಹ್ಮರಥೋತ್ಸವ ನಡೀತಿದೆ, ಮತ್ತು ಅದ್ರ ಜೊತೆ ತುಂಬ ಜೋರಾಗಿ ಅಲ್ಲಿ ಫಂಕ್ಷನ್ ಎಲ್ಲ ಮಾಡ್ತಿದ್ದಾರೆ. ಅದಕ್ಕೆ ಗೆಸ್ಟಾಗಿ ಬಿಗ್ ಬಾಸು, ಗಿಲ್ಲಿ ನಟ ಮತ್ತು ಸರಿಗಮಪ ಸಿಂಗರ್ಸು, ಈ ಕಾಮಿಡಿ ಕಿಲಾಡಿಗಳಲ್ಲಿ ಆ್ಯಕ್ಟ್ ಮಾಡಿದಾರಲ್ಲ ಅವರೆಲ್ಲ ಬರ್ತಿದ್ದಾರಂತ. ಈಗ ಟೈಮು ಸಾಯಂಕಾಲ 6 ಗಂಟೆ. ಅಲ್ಲಿ ಫಂಕ್ಷನ್ ಎಲ್ಲ ನಡೆಯೋದು 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಮತ್ತು 7 ಗಂಟೆಗೆ ಅಂದರೆ ನಾರ್ಮಲ್ಲಾಗೆ ಡ್ಯಾನ್ಸಸ್ಸು ಎಲ್ಲ ಇರುತ್ತೆ. ಈ ಮೇನ್ ಗೆಸ್ಟ್ ಎಲ್ಲ ಬರೋದು ಸ್ವಲ್ಪ 8 ಗಂಟೆ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೋಡಿ ಹೋಗ್ತಾಯಿದ್ದೀರಿ. ನನಗೆ ಇಲ್ಲಿಂದ ಚಿಕ್ಕ ತಿರುಪತಿ ಹತ್ರ ಆಗುತ್ತೆ. ಒಂದು 8 ಕಿಲೋಮೀಟರ್ಸ್ 7 ಕಿಲೋಮೀಟರ್ಸ್ ಆಗ್ಬೋದು. ಈ ರೋಡಲ್ಲಿ ಹೋಗೋವಾಗ ಇನ್ನೊಂದೇನೆಂದರೆ ಯಾವುದೇ ಟ್ರಾಫಿಕ್ ಸಿಗಲ್ಲ, ಮತ್ತು ರೋಡ್ ತುಂಬ ಚೆನ್ನಾಗಿದೆ, ಆರಾಮಾಗಿ ಹೋಗ್ಬೋದು. ಮತ್ತು ಹೋಗೋವಾಗ ನೋಡಿ ಲೊಕೇಶನ್ ಮಾತ್ರ ಸಖತ್ತಾಗಿದೆ. ನೇಚರ್ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿದೆ ಲೊಕೇಶನ್ನು. ಬಿಗ್ ಬಾಸ್ ಆದಮೇಲೆ ಗಿಲ್ಲಿ ಕ್ರೇಜ್ ಯಾವ ರೀತಿ ಇದೆ ಅಂತ ನಾವೆಲ್ಲ ನೋಡಿದ್ದೀರಿ. ಇವತ್ತು ಅಲ್ಲೋಗಿ ನೋಡೋಣ. ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ ಗಿಲ್ಲಿ ಯಾವ ರೀತಿ ಕ್ರೇಜ್ ಇರುತ್ತೆ, ಏನೆಲ್ಲ ಮಾತಾಡ್ತಾನೆ ಅಂತ. ಯಾಕಂದರೆ ಗಿಲ್ಲಿ ಡೈಲಾಗ್ಸ್ಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಅದು ಲೈವಲ್ಲಿ ಯಾವತ್ತೂ ನೋಡಿಲ್ಲ. ನೋಡೋಣ ಲೈವಲ್ಲಿ ಯಾವ ರೀತಿ ಏನೇನು ಮಾತಾಡ್ತಾನೆ, ಏನೇನಾಗುತ್ತೆ ಅಂತೆಲ್ಲ. ಯಾಕಂದರೆ ಗಿಲ್ಲಿ ಬರ್ತಾವನೆ ಅಂದರೆ ಜನ ತುಂಬ ಸೇರ್ತಾರೆ. ನಮಗಲ್ಲಿ ಸೀಟ್ ಅನ್ನೋದು ಸಿಗುತ್ತಾ ಇಲ್ಲೋ ನೋಡಬೇಕು, ಯಾವ ರೀತಿ ಅರೇಂಜ್ಮೆಂಟ್ ಮಾಡಿರ್ತಾರೆ. ಮತ್ತು ಸರಿಗಮಪ ಕಡೆಯಿಂದನೂ ತುಂಬ ಜನ ಸಿಂಗರ್ಸ್ ಬರ್ತಿದ್ದಾರಂತೆ. ಅವ್ರದ್ದು ಟಿ ವಿಲಿ ನೋಡಿದರೆ ಯಾವ ರೀತಿ ಇರುತ್ತೆ ಅಂತ. ಟಿ ವಿಲಿ ನೋಡೋದಕ್ಕೂ ಮತ್ತು ಲೈವಲ್ಲಿ ನೋಡೋದಕ್ಕೂ ಸುಮಾರು ಡಿಫ್ರೆನ್ಸ್ ಇರುತ್ತೆ. ನೋಡೋಣ ಲೈವಲ್ಲಿ ಯಾವ ರೀತಿ ಆಡ್ತಾರೆ ಅಂತ. ಕಂಬುದ್ ರಂಗಯ್ಯ ಬರ್ತಾರಂತೆ. ಅದ್ರ ಜೊತೆ ಶಿವಾನಿ ಸರಿಗಮಪ, ಮತ್ತು ಅವರು ಬೇರೆ ಲ್ಯಾಂಗ್ವೇಜಲ್ಲೂ ಅವರು ಶೋ ಎಲ್ಲ ಮಾಡಿದ್ದಾರೆ. ಶಿವಾನಿ ಬರ್ತಾರೆ. ಅದ್ರ ಜೊತೆ ಒಬ್ಬ ಚಿಕ್ಕ ಹುಡುಗಿ ಇದ್ಲಲ್ಲ ಜ್ಞಾನ ಅಂತ, ಅವರು ಬರ್ತಿದ್ದಾರೆ. ಮತ್ತು ಅದೇ ರೀತಿ ಕೋರಸ್ ಸಿಂಗರ್ಸು ಅವರೆಲ್ಲ ಬರ್ತಿದ್ದಾರಂತೆ. ಇವ್ರ ಜೊತೆ ಮತ್ತು ಅನುರಾಧ ಭಟ್ ಅವ್ರು ಬರ್ತಿದ್ದಾರೆ. ಇವರು ಸರಿಗಮಪದಲ್ಲಿ ಮೆಂಟರು, ಅವರು ಬರ್ತಿದ್ದಾರೆ. ಮತ್ತು ಅವ್ರ ಸಿಸ್ಟರು ಆ್ಯಂಕರಿಂಗ್ ಬರ್ತಿದ್ದಾರೆ. ಇವರು ಅನುರಾಧ ಭಟ್ ಅವ್ರ ಸಿಸ್ಟರ್ ನೇಮ್ ಗೊತ್ತಿಲ್ಲ ನನಗೆ, ಅನುಪಮ ಭಟ್ ಅವ್ರು ಬರ್ತಿದ್ದಾರೆ. ಅವ್ರದ್ದೇ ಅಂತ ಆ್ಯಂಕರಿಂಗು. ಮತ್ತು ಇಲ್ಲಿ ನೋಡಿ ಸ್ಟೇಜ್ ಹಾಕಿದ್ದಾರೆ. ಈ ಡ್ರಾಮಾ ಎಲ್ಲ ಮಾಡ್ತಾರಲ್ವ, ಇಲ್ಲಿ ಡ್ರಾಮಾ ನಡೆಯುತ್ತೆ. ನೋಡೋಣ ಬರೋವಾಗೆ ಅದನ್ನು ತೋರಿಸ್ತೀನಿ. ಈಗೆಲ್ಲ ಡ್ರಾಮಾ ಎಲ್ಲ ತುಂಬ ಕಡಿಮೆ, ಎಲ್ಲೂ ಮಾಡಲ್ಲ. ನೋಡೋಣ ಆದರೆ ಅದು ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ ನಾನು. ಇಷ್ಟು ಜನ ಇವರೆಲ್ಲ ಬರ್ತಿದ್ದಾರೆ. ಇವ್ರನ್ನೆಲ್ಲ ಒಟ್ಟಿಗೆ ನೋಡ್ಬೋದು. ಮತ್ತು ನಾನು ಬೆಳಗ್ಗೆ ಹೋಗ್ಬೋದಾಗಿತ್ತು, ಬೆಳಗ್ಗೆ ಕೆಲಸ ಇತ್ತು ಸ್ವಲ್ಪ, ಹೋಗೋದಕ್ಕಾಗಲಿಲ್ಲ. ಅದಕ್ಕೆ ಈಗ ಸಾಯಂಕಾಲ ಹೋಗ್ತಿದ್ದೀನಿ. ಜನ ತುಂಬಾ ಸೇರಿದಂತೆ ಬೆಳಗ್ಗೆ. ಕಾಲಿಕ್ಕೂ ಜಾಗ ಇದ್ದಿಲ್ಲಂತೆ, ಮತ್ತು ಕಾರ್ ಪಾರ್ಕ್ ಮಾಡೋಕ್ಕೂ ಜಾಗ ಇದ್ದಿಲ್ಲಂತೆ. ಪೊಲೀಸವ್ರು ಬಿಡ್ತಿರಲಿಲ್ಲ ಅಂತ ಹೇಳಿದ್ರು. ಈಗ ನೋಡೋಣ ಯಾವ ರೀತಿ ಇದೆ ಅಂತ. ಈಗ ಕಾರ್ ಪಾರ್ಕ್ ಮಾಡ್ಬೋದೋ ಇಲ್ಲೋ ಹಿಂದೆನೇ ಪಾರ್ಕ್ ಮಾಡಿ ಹೋಗ್ಬೇಕಾ ನೋಡಬೇಕು. ಯಾಕಂದರೆ ಬಿಟ್ಟಿಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನಾನು ಹೇಳಿದ್ನಲ್ಲ ರೋಡ್ ತುಂಬ ಚೆನ್ನಾಗಿರುತ್ತೆ ಅಂತ, ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು ಈ ರೋಡಲ್ಲಿ. ಅಷ್ಟು ಟ್ರಾಫಿಕ್ ಇರಲ್ಲ, ಗಾಡಿಗಳು ತುಂಬ ಕಡಿಮೆ. ಇವತ್ತು ಸ್ವಲ್ಪ ಗಾಡಿಗಳಿರುತ್ತೆ, ಯಾಕಂದರೆ ದೇವಸ್ಥಾನಕ್ಕೆ ತುಂಬ ಜನ ಹೋಗ್ತಾರೆ. ಇವತ್ತು ಇದನ್ನು ನೋಡೋದೇ ಒಂಥರ ಖುಷಿ. ಯಾಕಂದರೆ ಟ್ಯಾಕ್ಟರ್ಸಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸೇ ಬಂದಿರ್ತಾರೆ. ಈ ಹಳ್ಳಿಗಳಲ್ಲಿ ಬರ್ತಾರಲ್ವ, ಈ ಟ್ಯಾಕ್ಟರ್ಸ್ಗೆ ಡೆಕೋರೇಟ್ ಎಲ್ಲ ಮಾಡಿ ಆ ಥರ ಎಲ್ಲ ಇವತ್ತಿಲ್ಲಿ ಬರ್ತಾರೆ. ಪಾನಕ, ಮಜ್ಜಿಗೆ ಪಾನಕ ಎಲ್ಲ ಕೊಟ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಎತ್ತುಗಳು, ಈ ಎತ್ತಿನ ಗಾಡಿ ಬರುತ್ತಲ್ವ, ಅದರಲ್ಲೂ ತುಂಬ ಜನ ಬರ್ತಾರೆ. ಈ ಥರ ನೋಡೋದಕ್ಕೆ ತುಂಬ ಕಡಿಮೆ ಸಿಗುತ್ತೆ. ಸಿಕ್ಕಿದಾಗೆ ಚಾನ್ಸ್ ಮಿಸ್ ಮಾಡ್ಕೊಂಡು ನೋಡಿ ಹತ್ರ ಬಂದ್ರಿ ಚಿಕ್ಕ ತಿರುಪತಿ ಹತ್ರ. ಇವಾಗ ಇಲ್ಲಿಂದನೇ ಜನ ಇರ್ತಾರೆ ನೋಡ್ಕೊಳ್ಳಿ, ಕಾರುಗಳು ಹೆಂಗೆ ನಿಂತಿರುತ್ತೆ ಅಂತ. ಇನ್ನು ಚಿಕ್ಕ ತಿರುಪತಿಗೆ ಒಂದು ಅರ್ಧ ಕಿಲೋಮೀಟ್ರು, 1/4 ಕಿಲೋಮೀಟ್ರ್ ಇರ್ಬೋದು. ಇಲ್ಲಿಂದನೇ ಜನ ಸ್ಟಾರ್ಟು. ಮತ್ತು ಕ್ಯಾರವಾನು, ಫೈರ್ ಇಂಜಿನ್ನು ಎಲ್ಲ ಅರೇಂಜ್ಮೆಂಟು, ಪೊಲೀಸವರಂತೂ ತುಂಬ ಇರ್ತಾರಲ್ಲಿ. ನೋಡೋಣ ಯಾವ ರೀತಿ ಇದೆ ಅರೇಂಜ್ಮೆಂಟು ಅಂತ. ಚಿಕ್ಕ ತಿರುಪತಿಲಿ ಇದೆ ಫಸ್ಟ್ ಟೈಮ್ ಇರಬೇಕು. ಅಂದರೆ ಬ್ರಹ್ಮ ರಥೋತ್ಸವ ವರ್ಷನೂ ಮಾಡ್ತಾ ಇರ್ತಾರೆ. ಈ ಸತಿ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ.
ಈ ಜಾಗ ಇನ್ನು ಸ್ವಲ್ಪ ದಿನ ಸಖತ್ ಫೇಮಸ್ ಆಗೋಗುತ್ತೆ. ಈಗಲೇ ತುಂಬ ಫೇಮಸ್ ಇದೆ ಇದು, ಇನ್ನು ಮುಂದೆ ತುಂಬ ಫೇಮಸ್ ಆಗೋಗುತ್ತೆ. ನೋಡೋಣ. ಈಗ ನಾನು ವೀಡಿಯೋ ಮಾಡಿದ್ದೀನಿ, ನೆಕ್ಸ್ಟು ಡಿಫ್ರೆನ್ಸ್ ಯಾವ ರೀತಿ ಇರುತ್ತೆ ದೇವಸ್ಥಾನ ಅಂತ ನೆಕ್ಸ್ಟ್ ಒಂದು 2-3 ವರ್ಷ ಆದಮೇಲೆ ನೋಡಿ ಜನ. ಇಲ್ಲಿಂದ ಸ್ಟಾರ್ಟು. ಈಗ ಇಲ್ಲಿ ಪಾರ್ಕ್ ಎಲ್ಲಿ ಮಾಡೋದು ನೋಡಬೇಕು. ಪಾರ್ಕ್ ಮಾಡೋದೇ ತಲೆನೋವು. ಸ್ವಲ್ಪ ಹತ್ರವಾಗೆ ನೋಡಿ ಎಲ್ಲಾದರೂ ಮಾಡಬೇಕು. ದೂರ ಆದರೆ ಕಷ್ಟ ಆಗೋಗುತ್ತೆ, ನಡ್ಕೊಂಡು ಹೋಗಬೇಕು. ಈ ದೇವಸ್ಥಾನ ಇವತ್ತು ಬೆಳಗ್ಗೆ ಅಂತೂ ಕಾಲಿಕ್ಕೂ ಜಾಗ ಇದ್ದಿಲ್ಲ ಅಂತ, ಈಗ ಜನ ಕಮ್ಮಿ ಇದ್ದಾರೆ. ಬೆಳಗ್ಗೆ ಬಂದಿದ್ದರೆ ಆಗ್ತಿರ್ಲಿಲ್ಲ. 1 ಕಿಲೋಮೀಟ್ರಿಂದನೇ ಕಾರ್ ಪಾರ್ಕ್ ಮಾಡಬೇಕಾಗಿತ್ತು. ಈಗ ಇಲ್ಲೇ ಎಲ್ಲಾದರೂ ಸೈಡಲ್ಲಿ ಮಾಡಿ ಹೋಗೋದು. ಮತ್ತು ಸ್ಟೇಜೆಲ್ಲ ಹಾಕಿದಾರಂತೆ. ಸ್ಟೇಜ್ ಯಾವ ರೀತಿ ಹಾಕಿರ್ತದೆ ನೋಡೋಣ. ನೋಡಿ ಎಲ್ಲ ಎಷ್ಟು ಪಾರ್ಕ್ ಮಾಡಿದ್ದಾರೆ ಕಾರು. ತುಂಬ ಜನ ಬಂದಿರ್ತಾರೆ ಅನ್ನಲ್ಲ. ಈಗ ಎಷ್ಟೋ ಜನ ರಿಟರ್ನ್ ಹೋಗ್ಬಿಟ್ಟಿರ್ತಾರೆ. ಅವರೇನಾದರೂ ಇದ್ದಿದ್ದರೆ ಇನ್ನೂ ತುಂಬ ಜನ ಇರೋರು. ನೋಡಿ ಇಲ್ಲಿಂದ ಕಾಣಿಸ್ತಾ ಇರುತ್ತೆ ನಿಮಗೆ ತೇರು. ಇಲ್ಲಿಂದನೇ ಕಾಣಿಸ್ತಿದೆ ನೋಡಿ. ತೇರು ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಗಿಲ್ಲಿ 7 ಗಂಟೆಗೆ ಅಂತೇಳಿದ್ದಾರೆ. ಇವರೆಲ್ಲ ಬರೋವಾಗ ನನಗನ್ಸ್ದಂಗೆ 8 ಗಂಟೆ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು. ಮತ್ತು ಪೂರ್ತಿ ಇದೆಲ್ಲ ಕವರ್ ಮಾಡಿ ತೋರಿಸ್ತೀನಿ ನಾನು. ಇದು ದೇವಸ್ಥಾನ ಪೂರ್ತಿ ಯಾವ ರೀತಿ ಎಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ, ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಪೂರ್ತಿ ಕವರ್ ಮಾಡಿ ತೋರಿಸ್ತೀನಿ. ಇದಾದಮೇಲೆ ಇವತ್ತು ಗಿಲ್ಲಿ ನೈಟು ಬರ್ತಾನಲ್ವ, ಸೆಲೆಬ್ರಿಟೀಸ್ ಯಾರ್ಯಾರು ಬರ್ತಾರೆ, ಯಾವ ರೀತಿ ಫಂಕ್ಷನ್ ನಡೆಯುತ್ತೆ ಅದನ್ನು ಎಲ್ಲ ತೋರಿಸ್ತೀನಿ. ಈಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋ ನಿಮ್ಗಾಗೆ ನೋಟಿಫಿಕೇಷನ್ ಬರುತ್ತೆ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನೋ ಕಮೆಂಟ್ ಮಾಡಿ ತಿಳಿಸಿ.